ಹಾಯ್ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇವತ್ತೇನಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ವೆಯ್ಟ್ ಮಾಡಿ. ಏನು ಬ್ಲಾಗ್ ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ BTS ಆಫ್ ಜಾಲಿ ಮೂವಿ ಬಮ್ ಚಿಕ್ಕಿ ಬಮ್ ಸಾಂಗ್ ರೀಲ್. ಸೊ ರೀಲ್ಸ್ನ ಆಲ್ರೆಡಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಸೊ ಅದ್ರದ್ದು ಬಿಹೈಂಡ್ ದಿ ಸೀನ್ಸ್ ನಾನು ಇವಾಗ ಮಾಡ್ತಾ ಇರೋದು. ಇಲ್ಲೊಬ್ರು ನಾಚ್ಕೊಂಡು ಹೊಡೋಗ್ತಿದ್ದಾರೆ, ತೋರಿಸ್ತೀನಿ ತಡೀರಿ. ಅಣ್ಣ ನಿಂತ್ಕೊಳ್ಳಿ. ಇವರೇ ನವೀನ್ ಬ್ರೋ ಅಂತ ಇವ್ರ ಹೆಸರು. ಹಾಯ್ ಮಾಡಿ. ಹಾಯ್ ಆಲ್ರೆಡಿ ಹಾಯ್ ಮಾಡಿದೆ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಎಲ್ಲರೂ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾ ಚಾನಲ್ ಇಲ್ಲ, ವಿಡಿಯೋ ಎಲ್ಲರೂ ಬ್ರೋ ನೀವು ಇವರು ಬರೀ ಅಯ್ಯೋ ಇರಿ ಬ್ರೋ ಇವರು ಬರೀ ನಮ್ಮ ಬ್ರೋ ಅಲ್ಲ, ಜಾಲಿ ಮೂವಿ ಹೀರೋ ತಾರುಷ್ ಅವರ ಬೆಸ್ಟ್ ಫ್ರೆಂಡ್. ಯಾ ಇವ್ರ ವೈಫ್ ಇದ್ದಾರೆ. ರವೀನಾ ಹಾಯ್. ಇದರಿಂದನೇ ಹಾಯ್ ಮಾಡ್ತಾ ಇದ್ದೀನಿ. ಬ್ರೋ ಇಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾರೆ. ನಂಗೆ ಕರೆಕ್ಟಾಗಿ ಬ್ಲಾಗ್ ಮಾಡಿಕೊಡ್ತಿಲ್ಲ, ಮನೇಲಿ ನೋಡ್ಕೊಳ್ಳಿ. ಇವಾಗ ಬ್ರೋ ಜಾಲಿ ಮೂವಿ ಬಗ್ಗೆ ಏನು ಹೇಳ್ತೀರಾ? ಜಾಲಿ ಮೂವಿ ಜಾಲಿ ಆಗಿರುತ್ತೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಗೊತ್ತಾಯ್ತಲ್ಲ. ಸೊ ಸಾಂಗ್ ಆಲ್ರೆಡಿ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ಬಮ್ ಚಿಕ್ಕಿ ಬಮ್ ಅಂತ. ಸೊ ನೋಡಿ. ಆ್ಯಂಡ್ ಬ್ರೋ ಇರಿ ಬ್ರೋ, ನನ್ನ ಬಗ್ಗೆ ಏನು ಹೇಳ್ತೀರಾ ಬ್ರೋ? ಫುಲ್ ಖಾಲಿ ಪಲಾವ್ ಅಂತವ್ರು ನನ್ನ ಜನ. ಹಿಂಗೇನೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಇನ್ನೊಬ್ರನ್ನ ಆಮೇಲೆ ನಾನು ಇಂಟ್ರಡ್ಯೂಸ್ ಮಾಡಿಸ್ತೀನಿ, ಈಗ ಮಾಡಿಸಲ್ಲ, ಪಾಪ ಬ್ಯುಸಿ ಇದ್ದಾರೆ. ಓಕೆ, ನಮ್ಮ ಶೂಟ್ ಲೊಕೇಶನ್ ತೋರಿಸ್ತೀನಿ ತಡೀರಿ. ಇದೇ ಇವತ್ತು ನಮ್ಮ ಶೂಟ್ ಲೊಕೇಶನ್. ಇದು ನನ್ನ ಬ್ಯಾಗು, ವಾಟ್ರ್ ಬಾಟ್ಲು, ಫ್ಯಾನು ಎಲ್ಲ ಇಲ್ಲಿದೆ. ಆಮೇಲೆ ಇದು ಫೌಂಡೇಶನು ಒಂಟಿಯಾಗಿ ಬಿದ್ದಿದೆ, ಬಿಡಿ ಹೋಗಲಿ. ಇದು ಬಟರ್ ಮಿಲ್ಕ್, ನಂದಿನಿ ಬಟರ್ ಮಿಲ್ಕ್. ನಾನು ರಿಹರ್ಸಲ್ ಮಾಡ್ತಾಯಿದ್ದೀನಿ. ಸ್ಟೆಪ್ಸ್ ನೋಡಿ ಕರೆಕ್ಟಾಗಿ ಹಾಕ್ತೀನಿ ನಾನಿವಾಗ ಇನ್ನೊಂದ್ಸತಿ ರಿಹರ್ಸಲ್ ಮಾಡ್ತೀನಿ. ನೋಡಿ ಕ್ಲೀನಾಗಿ ನೋಡಿ ಸ್ಟೆಪ್ಸ್ನ. ನಾನು ಹೆಂಗೆ ಮಾಡಿದ್ರು ಯಾರೂ ಒಪ್ತಾ ಇಲ್ಲ ನನ್ನ ಸ್ಟೆಪ್. ಏನು ಗೊತ್ತಾ, ನಾನು ಗುಡ್ ಡ್ಯಾನ್ಸರ್ ಬಟ್ ಯಾರೂ ಒಪ್ತಾ ಇಲ್ಲ ಅಷ್ಟೇ. ಬ್ರೋ ಅದಕ್ಕಿಂತ ದೊಡ್ಡ ಡ್ಯಾನ್ಸರು. ನೀವು ನೋಡ್ಬೇಕು, ಅವ್ರು ರೀಲ್ಸ್ ಬೇಗ ಬರುತ್ತೆ, ವೆಯ್ಟ್ ಮಾಡ್ತೀವಿ. ಇದೇ ಸಾಂಗಿಗೆ ಬರುತ್ತೆ. ನಾನು ಗುಡ್ ಡ್ಯಾನ್ಸರೇ, ಬಟ್ ಈ ಮೂವಿ ಡೈರೆಕ್ಟರ್ ಆ್ಯಂಡ್ ಹೀರೋ ತಾರುಷ್ ಅವರು ಒಪ್ತಾ ಇಲ್ಲ. ಆ್ಯಂಡ್ ನನಗೆ ತುಂಬ ಬ್ಲ್ಯಾಂಕ್ ಆಗ್ತಿದೆ. ಅವರು ಕಾಂಪ್ಲಿಮೆಂಟೇ ಮಾಡಲ್ಲ ನನಗೆ. ಗುಡ್ ಡ್ಯಾನ್ಸರ್ ತಾನೇ, ಏನಪ್ಪ ನೀವು ಮಾಡಿ ಫಸ್ಟು, ನಾವು ಹೇಳ್ತೀರಿ ಗುಡ್ ಡ್ಯಾನ್ಸರ್ ಏನೋ. ನೋಡಿ ನನಗೆ ಮುಜುಗರ ಆಗತ್ತೆ ಬ್ರೋ, ಇಲ್ಲಿ ಸರಿ ಇಲ್ಲ. ಬೊಮ್ಮ ಚಿಕ್ಕಿನ ದಾಟ್ತಾ ಇಲ್ಲ ನೀವು. ಅವ್ರ ತಜ್ಜಿನ ತೋರಿಸು. ಅಜ್ಜಿರೆಲ್ಲ ನನ್ನ ಫ್ಯಾನ್ಸ್ ಆಗೋಗಿದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ. ನೀವು ಡ್ಯಾನ್ಸ್ ಮಾಡ್ತೀರಾ ಅಜ್ಜಿ? ಬನ್ನಿ ಮಾಡೋಣ, ಪರವಾಗಿಲ್ಲ. ಒಂದ್ ಸ್ಟೆಪ್ ಹಾಕಿ ಹಂಗೆ. ಕುಂಟ ಜೋಗಿ ಫಿಲಿಮ್ ಅಲ್ಲಿ ಹಾಕ್ತಾರಲ್ಲ, ಹಿಂಗೆ ಜೋಗಿಯಲ್ಲಿ ಹಾಕ್ತಾರ ಗೊತ್ತಾ, ಶಿವಣ್ಣ ಮತ್ತು ಅವ್ರಮ್ಮ, ಹಂಗ ಹಾಕೊಂಡ್ ಬನ್ನಿ. ಅಜ್ಜಿ ಫುಲ್ ಅಜ್ಜಿ ಬ್ರೋ ಏನಂದ್ರು ಗೊತ್ತಾಗ, ಫೋಟೋ ತಗೊಳೋದಕ್ಕೆ ನಾಚ್ಕೋತಿಯಲ್ಲಪ್ಪ. ಅದನ್ನೇ ಹೇಳಿದ್ರೆ ಅಜ್ಜಿ ಬನ್ನಿ ಜೊತೆಲಿ ಮಾಡೋಣ ಡ್ಯಾನ್ಸ್ ಅಂತ. ಕರೆಕ್ಟಾಗಿ ಮಾಡಿದೆ ಬ್ರೋ, ಇವಾಗ ತಾನೇ ಕರೆಕ್ಟಾಗಿ ಮಾಡಿದೆ. ಈಗ ಅಜ್ಜಿ ಡ್ಯಾನ್ಸ್ ಆಡ್ತಿದ್ದಾರೆ. ದಿನ ಆಂಟಿ ನನಗೆ ಫ್ಯಾನ್ ಹಿಡಿಯೋರು ಕೂಡ ಇದ್ದಾರೆ. ಥ್ಯಾಂಕ್ಸ್ ಬ್ರೋ. ಸೊ ಇವಾಗ ನಾನು ನಿಮಗೆ ಜಾಲಿ ಮೂವಿ ಹೀರೋ ಅಂದರೆ ರಿಯಲ್ ಲೈಫಲ್ಲಿ ಅವ್ರ ನೇಮ್ ತಾರುಷ್. ಸೊ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಆ್ಯಂಡ್ ತುಂಬ
ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅವ್ರನ್ನ ಈಗ ನಾನು ನಿಮಗೆಲ್ಲ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಹರೀಶ್ ಅವರೇ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸೊ ಇವರೇ ಎಲ್ಲ ಜನತೆಗೂ ನಮಸ್ತೆ. ಈ ತಾರೀಶ್ ಮಾಡುವ ನಮಸ್ಕಾರಗಳು. ಅಂದರೆ ನಮ್ಮದು ಬಂಚಿಕಿ ಬಮ್ ಅಂತ ಸಾಂಗ್ ರಿಲೀಸ್ ಆಗಿದೆ. ಬಟ್ ಏನು ಪಾಯಿಂಟ್ಸ್ ಕೊಡ್ತಾ ಇಲ್ಲ. ಫುಲ್ಲು ಕಷ್ಟಪಟ್ಟು ಮಾಡಿದ್ದೀರಿ. ಅಲ್ಲಿ ಸೆಟ್ ಹಾಕ್ಬಿಟ್ಟು ಕಷ್ಟಪಟ್ಟು ಮಾಡಿದ್ರಿ, ಅಲ್ಲೇನು ಓಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೀಲ್ಸಲ್ಲಿ ಇಟ್ಟಾದ್ರೇ ಸಾಂಗ್ ಇಟ್ಟು ಅಂತ ಹೇಳ್ತವ್ರೆ. ಈಗ ಈ ಥರ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿ, ಇಲ್ಲ ಎಲ್ಲ ಇಂಡಸ್ಟ್ರಿ ಸಹ. ಸೊ ಹಾಗಾಗಿ ಇಲ್ಲಿ ರೀಲ್ಸ್ ಮಾಡೋಕ್ಕೂ ಬಂದಿದ್ದೀರಿ. ಅಂದರೆ ನಿಮಗೆ ಹೆಂಗೋ ಒಂದು ಮನೋರಂಜನೆ ಕೊಟ್ಟು ಮತ್ತೆ ಅಲ್ಲಿಗೆ ಕರ್ಕೊಂಬರೋಣ ಅಂತ ನಿಮ್ಮ ದಾರಿಯಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿಷ್ಟ ಆದರೆ ಅಲ್ಲಿಗೆ ರೀರೂಟ್ ಆಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಈ ಬಡ ಹೊಸ ಕಲಾವಿದ್ರ ಮೇಲೆ, ನನ್ನಂಥ ಕಲಾವಿದರು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತಾರೀಶ್ ಅವರೇ, ಹಾಗೆ ನನ್ನ ಬಗ್ಗೆ ಒಂದು 2 ಮಾತಾಡ್ತೀರಾ? ಇವ್ರು ಅವಾಗಲೇ ನಂಗೆ ಬಿಲ್ಡಪ್ ಕೊಟ್ಟರೆಲ್ಲ ಹೇಳಿದ್ರು. ಏನಂತ ಅಂದರೆ, ನಾನು ದುಡ್ಡು ಕೊಡ್ತೀನಿ, ನನಗೆ ಆಮೇಲೆ ದುಡ್ಡು ಕೊಡ್ಬೇಕು, ನೀವು ಇಷ್ಟೆಲ್ಲ ಬಿಲ್ಡಪ್. ಇದೆಲ್ಲ ಸುಳ್ಳು ಗಾಯ್ಸ್, ಇದೆಲ್ಲ ಸುಳ್ಳು. ಹೌದೌದು, ನನ್ನ ಬಗ್ಗೆ ಹೇಳಿ ಅಂತ ಏನೇನೋ ಹೇಳ್ತಿದ್ದೀರಾ ಗಾಯ್ಸ್. ನಾನು ತುಂಬ ಡೆಡಿಕೇಟಿವ್ ಆಗಿ ಇವರು ನಮಗೆ ಸಪೋರ್ಟಿವ್ ಮಾಡ್ತಾ ಇದ್ದಾರೆ. ತುಂಬ ಕ್ರಿಯೇಟರ್ಸ್ನ ರೀಲ್ಸ್ ಎಲ್ಲ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಾವು ಸಿನಿಮಾ ಅಂತ ಬಂದಿರೋದಲ್ಲ, ನಮ್ಗೆ ಅಷ್ಟು ಈ ರೀಲ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಎಲ್ಲ ಕ್ರಿಯೇಟರ್ಸ್ ಹಿಡಿದು ನಮ್ಮ ಸಾಂಗ್ಗೆ ಸಹಾಯ ಮಾಡ್ತಾ ಇದ್ದಾರೆ, ಜನ ತಲುಪೋ ಥರ. ಸೊ ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಹಂಗೆ ಹೇಳಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಇದೆ ನೋಡಿ ಅಂತ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಓಕೆ, ಶೂಟ್ ಆದಮೇಲೆ ಅಪ್ಲೋಡ್ ಆದಮೇಲೆ ನೀವು ರಿಲೀಸ್ ಮಾಡ್ತೀರಾ? ಓಕೆ, ಹಾಂ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಷ್ಟೊತ್ತು ಆಲ್ರೆಡಿ ನೋಡ್ಬಿಟ್ಟಿರ್ತೀರಾ. ಇನ್ನು ಇದು ನೋಡ್ಬಿಟ್ಟು ಅಲ್ಲಿ ನೋಡಿಲ್ಲ ಅಂದರೆ ಅಲ್ಲೂ ನೋಡಿ. ಮೇಜರಾಗಿ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಸಾಂಗ್ ನೋಡಿ, ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಹಾಯ್ ಬ್ರೋ ತುಂಬ ನಾಚಿಕೆ ಸ್ವಭಾವ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಕೊಂಡು ಆಡಬೇಕು. ಫ್ಯಾನ್ ಬಿಡಿಪ್ಪ, ಫ್ಯಾನ್ ಬಿಡಿ. ಇದೆಲ್ಲ ಬಿಲ್ಡಪ್ ಅಷ್ಟೇ ಗೈಸ್, ನಿಜವಾಗ್ಲೂ ಸುಮ್ಮನೆ ಮಾಡ್ತಿರೋದು ತಮಾಷೆಗೆ. ಬ್ರೋ ನನ್ನ ಫೋನ್ಗೇನೋ ಆಗಿಬಿಟ್ಟಿದೆ ನೋಡಿ. ರೆಡಿ ಆಗಿಬಿಟ್ರು. ಸೊ ಇದೆ ಅವರ ಔಟ್ಫಿಟ್. ನನ್ನ ಔಟ್ಫಿಟ್ ನಾನು ಆಮೇಲೆ ತೋರಿಸ್ತೀನಿ. ಓಕೆ ಗಾಯ್ಸ್, ನನ್ನ ಲುಕ್ ಇದೆ ಇವತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ? ಇದೇ ನನ್ನ ಲುಕ್. ಒಂದು ಫೋಟೋ ತೆಗೀರಿ. ಪ್ಲೇ ಮಾಡಲಾ? ಸುಮ್ಮನೆ ಪ್ಲೇ ಮಾಡ್ತೀನಿ. ಬಿಸಿ ಆಗಿ ಮುಂದೆ ಹೋಗ್ರಪ್ಪ. ಅದೇನೇ ಇದು ಮಾಡಬೇಡ. ಬಿಸಿ ಆಗಿ ಮುಂದೆ ಹೋಗ್ರಪ್ಪ. ಹಾಂ, ರೆಡಿ. ಸೊ ಗೈಸ್, ನಮ್ಮ ಶೂಟ್ ಹೇಗಾಗ್ತಿದೆ ಅಂತ ನಿಮಗೆ ಗೊತ್ತು. ಸೊ ನಮ್ಮ DOP ಅವ್ರನ್ನ ಮಾತಾಡ್ಸೋಣ. ಆಮೇಲೆ ಹಾಕ್ಕೊತೀರಾ? ಓಕೆ, ಆಮೇಲೆ ನಮಗೆ ಹೇಳ್ತಾರಂತೆ. ಇವಾಗ ಮಾತಾಡೋ ಸ್ಥಿತಿಲಿ ಇಲ್ವಂತೆ ಅವರು. ಸೊ ಇವ್ರನ್ನ ಇನ್ನೊಂದ್ಸಲ ಮಾತಾಡ್ಸೋಣ. ಇವರೊಬ್ಬರೇ ಫ್ರೀ ಆಗ್ತಾರೆ. ಅವ್ರು ಓಡ ಹೋದ್ರು. ಶೂಟ್ ಹೇಗಿತ್ತು? ಸಾಂಗ್ ಹೇಗಿತ್ತು ಅನ್ಸ್ತು? ಚೆನ್ನಾಗಿತ್ತು. ಸಾಂಗ್ ಸ್ಟೆಪ್ಸ್ ಎಲ್ಲ ಕಲ್ತ್ಕೊಂಡ್ ಬಂದಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ. ಸಾಂಗ್ ಇಷ್ಟ ಆಯ್ತಾ ನಮ್ದು? ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಕೇಳ್ತಾ ಚೆನ್ನಾಗಿ ಬರುತ್ತೆ ಅದು. ಯಾವಾಗಲೂ ಅಷ್ಟೇ, ಸಾಂಗ್ಸ್ ಒಂದ್ಸತಿ ಕೇಳುವಾಗ ಓಕೆ ಅನ್ಸುತ್ತೆ, 10 ಸತಿ ಕೇಳುವಾಗ ಆ ಫೀಲಲ್ಲಿ ಇರುತ್ತೆ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿ ನೋಡಕ್ಕೆ ಸಾಂಗ್ ಆನಂದ್ ಆಡಿಯೋ ಪೇಜಲ್ಲಿ ನೋಡಕ್ಕೆ ಕೇಳಿ. ಆನಂದ್ ಆಡಿಯೋದಲ್ಲಿ ಪೇಜಲ್ಲಿ ನೋಡಿ ಸಾಂಗು ಬುಮ್ ಚಕ ಬುಮ್. ಬೂಮ್ ಚಕಮಲ್ಲ, ಬಮ್ ಚಿಕ್ಕಿ ಬಮ್. ಬಮ್ ಚಿಕ್ಕಿ ಬಮ್. ಓಕೆ, ಆನಂದ್ ಆಡಿಯೋಲ್ಲಿ ನೋಡಿ, ಯೂಟ್ಯೂಬಲ್ಲಿ ಇರುತ್ತೆ. ಥ್ಯಾಂಕ್ ಯು. ನಾವಿವಾಗ ನಂದನದಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಶೂಟ್ ಎಲ್ಲ ಚೆನ್ನಾಗಾಯಿತು. ಇವಾಗ ಊಟ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಊಟ ಮಾಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬ್ರೋ ಸೊ ಗಾಯ್ಸ್, ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.